ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಯಾತ್ರಾ ವಿಡಿಯೋಸ್. ನಾವೀಗ ನೋಡ್ತಾ ಇರೋ ದೇವಸ್ಥಾನ ಉಜ್ಜಯಿನಿಯಲ್ಲಿರುವಂಥ ಕಾಳಭೈರೇಶ್ವರ ದೇವಸ್ಥಾನ. ಇದು ಮಹಾಮಂಗಳಾರತಿ ನಡೀತಾ ಇದೆ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾವು ಹೋಗ್ಬೇಕಾದ್ರೆ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ನಿಂದ ಕಾಳಭೈರೇಶ್ವರ ಟೆಂಪಲ್ಗೆ ಸುಮಾರು ಒಂದು 3-4 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಅಲ್ಲಿಗೆ ನಾವು ಆಟೋಲ್ಲಿ ಹೋಗ್ಬೋದು. ನಾವು 4 ಜನ ಸೇರಿ ಒಂದು ಆಟೋನ 400 ರುಪೀಸ್ಗೆ ಮಾತಾಡಿಕೊಂಡು ಮಹಾಕಾಳಭೈರೇಶ್ವರ ಅಮ್ಮನವರ ಶಕ್ತಿಪೀಠ ಹೊಂದಿದೆ, ಆ ದೇವಸ್ಥಾನಕ್ಕೆ 400 ರುಪೀಸ್ ಚಾರ್ಜ್ ಮಾಡಿದ್ರು ಅವರು. ಈ 2 ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ತಪ್ಪದೇ ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಬ್ಯಾಂಗ್ಳೂರಿಂದ ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಂಡೋರ್ಗೆ ಬರಬೇಕು. ಇಂಡೋರ್ ಬ್ಯಾಂಗ್ಳೂರಿಂದ ಸುಮಾರು 1350 ಕಿಲೋಮೀಟ್ರ್ ದೂರ ಇರುತ್ತೆ. ಅಲ್ಲಿಂದ ಉಜ್ಜಯಿನಿ ಒಂದು 70-80 ಕಿಲೋಮೀಟ್ರ್ ದೂರದಲ್ಲಿ ಉಜ್ಜಯಿನಿ ನಾವು ನೋಡ್ಬೋದು. ಇಲ್ಲಿಗೆ ಬ್ಯಾಂಗ್ಳೂರಿಂದ ಫ್ಲೈಟ್ ಸರ್ವೀಸು ಇದೆ, ಟ್ರೈನ್ ಸರ್ವೀಸು ಇದೆ. ಇಲ್ಲ ಅಂದರೆ ನಾವಂತೂ ಕಾರಲ್ಲಿ ಬಂದಿದ್ವಿ. ನಾವು ಜ್ಯೋತಿರ್ಲಿಂಗ ನೋಡಬೇಕು ಅಂತ 6 ಜ್ಯೋತಿರ್ಲಿಂಗ ಪ್ಲ್ಯಾನ್ ಮಾಡ್ಕೊಂಡು ಗುಜರಾತ್ ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಾಗ ಈ ಉಜ್ಜಯಿನಿ ಮಹಾಕಾಳಭೈರೇಶ್ವರನೂ ಒಂದು ಜ್ಯೋತಿರ್ಲಿಂಗ ಆಗಿರೋದ್ರಿಂದ ನಾವು ಇಲ್ಲಿಗೆ ಬಂದು ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಹಂಗೆ ಕಾಳಭೈರೇಶ್ವರನ ದರ್ಶನ ಮಾಡ್ಕೋಬೇಕು ಅಂತ ಕಾಳಭೈರೇಶ್ವರ ಟೆಂಪಲ್ಗೆ ಈಗ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಕಾಳಭೈರೇಶ್ವರ ಟೆಂಪಲ್ಲು. ಈ ದೇವಸ್ಥಾನದಲ್ಲಿ ವಿಶೇಷ ಏನು ಅಂದರೆ ಪೂಜೆ ಸಾಮಗ್ರಿ ಜೊತೆಗೆ ಈ ದೇವರಿಗೆ ಎಣ್ಣೆನೂ ಕೊಡ್ತಾರೆ. ಅದೇ ಥರ ಇಲ್ಲೂ ಪೂಜೆ ಸಾಮಗ್ರಿ ಅಂಗಡಿಗಳು ಮತ್ತು ಎಣ್ಣೆ ಅಂಗಡಿಗಳು ಇಲ್ಲಿ ನಾವು ನೋಡ್ಬೋದು ಈ ದೇವಸ್ಥಾನದಲ್ಲಿ. ಮತ್ತು ನಾವು ಎಣ್ಣೆ ತೊಗೊಂಡೋಗಿ ಪೂಜೆ ಸಾಮಾನು ಜೊತೆಗೆ ಆ ದೇವಸ್ಥಾನದಲ್ಲಿ ಕೊಟ್ಟರೆ ಆ ಎಣ್ಣೆ ಓಪನ್ ಮಾಡಿ ದೇವ್ರಿಗೆ ಅರ್ಧ ಹಾಕ್ತಾರೆ, ಇನ್ನು ಅರ್ಧ ನಮಗೆ ಪ್ರಸಾದ ರೂಪದಲ್ಲಿ ನಮಗೆ ರಿಟರ್ನ್ ಕೊಡ್ತಾರೆ. ಅರ್ಧ ಎಣ್ಣೆ ನಮ್ಗೆ ರಿಟರ್ನ್ ಕೊಡ್ತಾರೆ. ಕುಡಿಯೋವಂಥವ್ರಾದರೆ ಕುಡಿಬೋದು, ಇಲ್ಲಾಂದರೆ ಬೇರೆ ಯಾರನ್ನ ಕುಡಿಯೋರಿಗೆ ಆ ಎಣ್ಣೆನ ಕೊಡ್ಬೋದು. ಅಭ್ಯಾಸ ಇಲ್ದಿರೋರು ತಪ್ಪದೇ ಕುಡಿಬೇಡಿ, ಕುಡಿಯೋವಂಥವ್ರಿಗೆ ಆ ಎಣ್ಣೆನ ಕೊಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ಕಾಳಭೈರೇಶ್ವರ ಕ್ಷೇತ್ರಪಾಲಕನಾಗಿ ಉಜ್ಜಯಿನಿಗೆ ಕ್ಷೇತ್ರಪಾಲಕನಾಗಿ ಕಾಳಭೈರೇಶ್ವರ ಇಲ್ಲಿ ನಿಂತಿರ್ತಾನೆ ಈ ದೇವಸ್ಥಾನದಲ್ಲಿ. ನಾವು ನೋಡ್ಬೋದು ಅಂಗಡಿಗಳು ಸಿಕ್ಕಾಪಟ್ಟೆ ಅಂಗಡಿಗಳಿದೆ. ಪರ್ಚೇಸಿಂಗ್ ಮಾಡೋರಂತ ತುಂಬ ಜನ ಪರ್ಚೇಸ್ ಮಾಡ್ತಾಯಿದೆ. ಮತ್ತು ಪೂಜೆ ಸಾಮಗ್ರಿ ಹಲವಾರು ಅಂಗಡಿಗಳವೆ ಇಲ್ಲಿ. ದೃಷ್ಟಿಗೆ ಅಂತಲೂ ದೃಷ್ಟಿ ಪರಿಹಾರಕ್ಕೂ ಇಲ್ಲಿ ಬೊಂಬೆಗಳ ಥರ ಒಂದು ಕೊಟ್ಟಿರ್ತಾರೆ. ಅದನ್ನು ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಬಂದು ಮನೆಯಲ್ಲಿ ಕಟ್ಕೋಬೋದು. ತುಂಬ ಚೆನ್ನಾಗಿರ್ತದೆ ದೇವಸ್ಥಾನ. ಈ ವಿಡಿಯೋನ ಎಲ್ಲರೂ ನೋಡಿ. ಆ ರೆಡ್ ಕಲರ್ ಇದೆಯಲ್ಲ ಅದೇ ವೈನ್ ಸ್ಟೋರ್ ಅದು. ಅಲ್ಲಿ ನಾವು ಎಣ್ಣೆ ತೊಗೊಂಡು ದೇವರಿಗೆ ಪೂಜೆ ಸಾಮಾನು ಜೊತೆಗೆ ಎಣ್ಣೆನೂ ಕೊಡ್ಬೋದು. ಆ ಪೂಜೆ ಟೈಮಲ್ಲಿ ಅವರು ಪೂಜೆ ಮಾಡಿ ಆ ಎಣ್ಣೆನ ಅರ್ಧ ದೇವ್ರಿಗೆ ಹಾಕಿ ಇನ್ನು ಅರ್ಧ ನಮಗೆ ಪ್ರಸಾದ ಥರ ರಿಟರ್ನ್ ಕೊಡ್ತಾರೆ. ಇದೇ ಮಹಾಕಾಳಭೈರೇಶ್ವರ ದೇವಸ್ಥಾನ ನೋಡ್ತಾ ಇದ್ರಲ್ಲ, ಎದುರುಗಡೆ ದೊಡ್ಡದಾಗಿ ಕಾಣ್ತಾ ಇದೆ, ಅದೇ ಕಾಳಭೈರೇಶ್ವರ ಟೆಂಪಲ್. ತುಂಬ ಚೆನ್ನಾಗಿದೆ ದೇವಸ್ಥಾನ.
ನಾವೀಗ ಕಾಲಭೈರೇಶ್ವರ ದೇವಸ್ಥಾನ ಒಳಗಡೆಗೆ ಎಂಟ್ರಿ ಆಗಿದ್ದೀವಿ. ಮುಂದುಗಡೆ ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟರ್ಸ್ ದೂರ ಕ್ಯೂ ಇತ್ತು. ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನ. ಮತ್ತು ದರ್ಶನ ಆಗಿರೋರೆಲ್ಲ ಮುಂದೆ ಬಂದು ನೋಡಿ, ಅಲ್ಲಿ ಒಂದು ದೀಪಾರಾಧನೆ ಧ್ವಜಸ್ತಂಭ ಇದೆ, ಅದಕ್ಕೆ ನಮಸ್ಕಾರ ಮಾಡ್ತಾಯಿದ್ದಾರೆ. ನಾವು ಲೆಫ್ಟ್ ಸೈಡಲ್ಲಿ ನೋಡ್ಬೋದು. ನಾವು ಎಂಟ್ರೆನ್ಸಲ್ಲಿ ಶ್ರೀ ಮಹಾಕಾಲೇಶ್ವರ ಮಂದಿರ್ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ. ಮುಂದುಗಡೆನೇ ಗರ್ಭಗುಡಿ ಕಾಣ್ತದೆ, ನಾವು ನೋಡ್ಬೋದು. ಇಲ್ಲಿ ಇದೇನೆ ಗರ್ಭಗುಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ನಮ್ಗೆ ಇದೇ ದೇವಸ್ಥಾನದಲ್ಲಿನೂ ಒಂದು ದತ್ತಾತ್ರೇಯ ದೇವಸ್ಥಾನನೂ ನಾವು ನೋಡ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ದತ್ತಾತ್ರೇಯ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಲ್ಲರೂ ಶ್ರೀ ಕಾಲಭೈರೇಶ್ವರ ದೇವಸ್ಥಾನ ನೋಡಬೇಕು ಅಂದರೆ ಉಜ್ಜಯಿನಿ ಬರಬೇಕು. ಉಜ್ಜಯಿನಿಯಲ್ಲಿ ಮಹಾಕಾಲೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಕಾಲಭೈರೇಶ್ವರ ನೋಡಿಕೊಂಡು, ಮತ್ತು ಶಕ್ತಿಪೀಠ, ಅಮ್ಮನವರ ಶಕ್ತಿಪೀಠ, ಮಹಾಕಾಲ ಶಕ್ತಿಪೀಠ ಒಂದಿದೆ, ತುಂಬ ಚೆನ್ನಾಗಿರುತ್ತೆ. ಶಕ್ತಿ ಇರುವಂಥ ದೇವಸ್ಥಾನ ಅಮ್ಮನವ್ರ ದೇವಸ್ಥಾನ. ತಪ್ಪದೇ ಈ 3 ದೇವಸ್ಥಾನ ಖಂಡಿತವಾಗ್ಲೂ ನೋಡಿ. ಮತ್ತು ಅವೇ ಅಲ್ಲದೆ ಹಲವಾರು ದೇವಸ್ಥಾನಗಳು ಈ ಉಜ್ಜಯಿನಿಯಲ್ಲಿದೆ. ಎಲ್ಲ ದೇವಸ್ಥಾನಗಳು ತಪ್ಪದೇ ನೋಡಿ. ಈ ಉಜ್ಜಯಿನಿಯಲ್ಲಿ ತುಂಬ ದೇವಸ್ಥಾನಗಳಿದೆ, ಹಲವಾರು ದೇವಸ್ಥಾನಗಳು, ತಪ್ಪದೇ ಎಲ್ಲರೂ ನೋಡಿ. ಈ ಉಜ್ಜಯಿನಿಯಲ್ಲಿ ಶ್ರೀ ಕಾಲಭೈರೇಶ್ವರ ದೇವಸ್ಥಾನದಲ್ಲಿರುವಂಥ ಕಾಲಭೈರೇಶ್ವರನ ವಾಹನ ನಾಯಿ ನಾವು ನೋಡ್ಬೋದು. ಹಲವಾರು ಜನ ಈ ವಾಹನಕ್ಕೆ ಪೂಜೆ ಮಾಡಿ ಫೋಟೋಗಳು ತಗೊತಾ ಇದ್ದಾರೆ, ಹಲವಾರು ಸ್ಪರ್ಶೆ ಮಾಡಿ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಸಿಕ್ಕಾಪಟ್ಟೆ ರಶ್ ಇದೆ ದೇವಸ್ಥಾನ. ಕಾಲಭೈರೇಶ್ವರನ ವಾಹನ ನಾಯಿ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ಮಹಾಮಂಗಳಾರತಿ ಟೈಮ್ಗೆ ನಾವೀಗ ಮಹಾಮಂಗಳಾರತಿ ಟೈಮ್ಗೆ ಕಾಲಭೈರೇಶ್ವರ ಟೆಂಪಲ್ಗೆ ಬಂದ್ವಿ. ಮಹಾಮಂಗಳಾರತಿ ನಡೀತಾ ಇದೆ, ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಮಹಾಕಾಲೇಶ್ವರ ಕ್ಷೇತ್ರಪಾಲಕನಾಗಿ ಉಜ್ಜಯಿನಿಯಲ್ಲಿರುವಂಥ ಮಹಾಕಾಲೇಶ್ವರ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ, ತಪ್ಪದೆ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಉಜ್ಜಯಿನಿ ಕಾಲಭೈರೇಶ್ವರ ಟೆಂಪಲಲ್ಲಿ ದಿಷ್ಟಿಗಾಗಿ ಎಲ್ಲರೂ ಕೈಗೆ ದಾರ ಕಟ್ಕೊತಾ ಇದ್ದಾರೆ. 20 ರೂಪಾಯಿ ಒಬ್ಬರಿಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಇಲ್ಲಿ ಪುರೋಹಿತರು ದಾರ ಕಟ್ತಾ ಇರ್ತಾರೆ. ಏನೇ ದಿಷ್ಟಿ ಇದ್ರೂ ನಮಗೆ ನಿವಾರಣೆ ಆಗ್ತದೆ ಅಂತ ಇಲ್ಲಿನ ಜನದ ನಂಬಿಕೆ. ಈ ವಿಡಿಯೋನ ಎಲ್ಲರೂ ತಪ್ಪದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.